ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರು 6 ಬಾರಿ ಶಾಸಕರಾಗಿ ಜನಮನ್ನಣೆ ಗೆದ್ದಿರುವಂತಹ ಜನಪ್ರಿಯ ನಾಯಕರು ಅನ್ನಭಾಗ್ಯ ಯೋಜನೆಯ ರೂವಾರಿಗಳಾದಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಈ ಬಾರಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರೋದು ಕರ್ನಾಟಕದ ಜನತೆಯ ಪರವಾಗಿ ತುಂಬಾ ನೋವನ್ನುಂಟು ಮಾಡಿದೆ. ಎಲ್ಲ ಹಿರಿಯ ಮುಖಂಡರುಗಳು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೊರತ ಏನ್ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಮುಂದಿನ ಬಾರಿ ಅವರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ದಯವಿಟ್ಟು ಅನುವು ಮಾಡಿಕೊಡ್ಬೇಕು. ಅವ್ರಿಗೆ ಅಧಿಕಾರ ಕೊಟ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಪಕ್ಷ ಸಂಘಟನೆಯನ್ನು ಸಹ ಮಾಡಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ಹಗಲಿರುಳು ದುಡಿಯುವಂತಹ ಏಕೈಕ ಯುವ ನಾಯಕರು ನಮ್ಮ ದಿನೇಶ್ ಗುಂಡೂರಾವ್ ಅವರು. ದಯವಿಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಇವತ್ತು ನಿಷ್ಠಾವಂತರನ್ನೆಲ್ಲ ಪರಿಗಣಿಸ್ತಾ ಇಲ್ಲ ಸರ್ ಪಾರ್ಟಿನಲ್ಲಿ. ಅದೇ ಈಗ ಹೈಕಮಾಂಡ್ ಅವರು ದಯವಿಟ್ಟು ಇದನ್ನ ಪರಿಗಣನೆ ಮಾಡಬೇಕು. ಯಾವುದೇ ರೀತಿಯಾದಂತ ವಯಸ್ಸಿನ ಆಧಾರ ನೋಡಬೇಡಿ. ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ತಂದೆ ಮಾಡಿರ್ತಕ್ಕಂಥ ಸೇವೆ, ಗುಂಡೂರಾವ್ ಮಾಡಿರ್ತಕ್ಕಂಥ ಸೇವೆ ನೆನೆಸ್ಕೊಂಡು ಅದೇ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಬಡವರ ದೀನದಲಿತರ ಪರವಾಗಿ ಹಗಲಿರುಳು ದುಡಿತಾ ಇದ್ದಾರೆ. ಅವ್ರಿಗೆ ದಯವಿಟ್ಟು ಮುಂದಿನ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ